ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀವಿ, ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಲೋಕಾಯುಕ್ತವ್ರು ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂದ್ರೆ ಏನು ತಪ್ಪು ಮಾಡಿಲ್ಲ, ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು ಅಲ್ವಾ? ಎವಿಡೆನ್ಸ್ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರಿದ್ದಾರೆ. ಅವರು ಯಾವುದೇ ಒಂದು ಕಳಂಕ ಇಲ್ಲ ರೀ. 16ನೇ ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಸಂತೋಷ ಇದೆ. ನಮ್ಮ ಸಾಹೇಬರು ಪ್ರಾಮಾಣಿಕರು ಅನ್ನೋದು ಇವತ್ತೊಂದು ಗೌರ್ಮೆಂಟ್ ಏಜೆನ್ಸಿಯಿಂದನೇ ಅಧಿಕೃತವಾಗಿ ಪ್ರಕಟವಾಗಿದೆ. ಮುಂದಿನ ತನಿಖೆ ಕೂಡ ಆಗ್ರಹಿಸಿದೆ ಸರ್. ಮತ್ತೆ ಯಾರು ಆಗ್ರಹಿಸಿರೋ ಅವರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಬಿಡಿ, ಅವರು ಪಾಪ ಅವ್ರಿಗೇನು ಏನೇನೋ ಮಾಡಕ್ಕೆ ಹೋದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇದು ಅವ್ರು ಪ್ರಾಮಾಣಿಕರಿದ್ದಾರೆ ಅಂತ ಇನ್ನು ಎಷ್ಟು ಜನ ಹೇಳಬೇಕು? ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀವಿ, ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಲೋಕಾಯುಕ್ತವ್ರು ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂದ್ರೆ ಏನು ತಪ್ಪು ಮಾಡಿಲ್ಲ, ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು ಅಲ್ವಾ? ಎವಿಡೆನ್ಸ್ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರಿದ್ದಾರೆ. ಅವರು ಯಾವುದೇ ಒಂದು ಕಳಂಕ ಇಲ್ಲ ರೀ. 16ನೇ ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಸಂತೋಷ ಇದೆ. ನಮ್ಮ ಸಾಹೇಬರು ಪ್ರಾಮಾಣಿಕರು ಅನ್ನೋದು ಇವತ್ತೊಂದು ಗೌರ್ಮೆಂಟ್ ಏಜೆನ್ಸಿಯಿಂದನೇ ಅಧಿಕೃತವಾಗಿ ಪ್ರಕಟವಾಗಿದೆ. ಮುಂದಿನ ತನಿಖೆ ಕೂಡ ಆಗ್ರಹಿಸಿದೆ ಸರ್. ಮತ್ತೆ ಯಾರು ಆಗ್ರಹಿಸಿರೋ ಅವರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಬಿಡಿ, ಅವರು ಪಾಪ ಅವ್ರಿಗೇನು ಏನೇನೋ ಮಾಡಕ್ಕೆ ಹೋದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇದು ಅವ್ರು ಪ್ರಾಮಾಣಿಕರಿದ್ದಾರೆ ಅಂತ ಇನ್ನು ಎಷ್ಟು ಜನ ಹೇಳಬೇಕು? ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀವಿ, ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಲೋಕಾಯುಕ್ತವ್ರು ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂದ್ರೆ ಏನು ತಪ್ಪು ಮಾಡಿಲ್ಲ, ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು ಅಲ್ವಾ? ಎವಿಡೆನ್ಸ್ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರಿದ್ದಾರೆ. ಅವರು ಯಾವುದೇ ಒಂದು ಕಳಂಕ ಇಲ್ಲ ರೀ. 16ನೇ ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಸಂತೋಷ ಇದೆ. ನಮ್ಮ ಸಾಹೇಬರು ಪ್ರಾಮಾಣಿಕರು ಅನ್ನೋದು ಇವತ್ತೊಂದು ಗೌರ್ಮೆಂಟ್ ಏಜೆನ್ಸಿಯಿಂದನೇ ಅಧಿಕೃತವಾಗಿ ಪ್ರಕಟವಾಗಿದೆ. ಮುಂದಿನ ತನಿಖೆ ಕೂಡ ಆಗ್ರಹಿಸಿದೆ ಸರ್. ಮತ್ತೆ ಯಾರು ಆಗ್ರಹಿಸಿರೋ ಅವರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಬಿಡಿ, ಅವರು ಪಾಪ ಅವ್ರಿಗೇನು ಏನೇನೋ ಮಾಡಕ್ಕೆ ಹೋದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇದು ಅವ್ರು ಪ್ರಾಮಾಣಿಕರಿದ್ದಾರೆ ಅಂತ ಇನ್ನು ಎಷ್ಟು ಜನ ಹೇಳಬೇಕು? ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀವಿ, ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಲೋಕಾಯುಕ್ತವ್ರು ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂದ್ರೆ ಏನು ತಪ್ಪು ಮಾಡಿಲ್ಲ, ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು ಅಲ್ವಾ? ಎವಿಡೆನ್ಸ್ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರಿದ್ದಾರೆ. ಅವರು ಯಾವುದೇ ಒಂದು ಕಳಂಕ ಇಲ್ಲ ರೀ. 16ನೇ ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಸಂತೋಷ ಇದೆ. ನಮ್ಮ ಸಾಹೇಬರು ಪ್ರಾಮಾಣಿಕರು ಅನ್ನೋದು ಇವತ್ತೊಂದು ಗೌರ್ಮೆಂಟ್ ಏಜೆನ್ಸಿಯಿಂದನೇ ಅಧಿಕೃತವಾಗಿ ಪ್ರಕಟವಾಗಿದೆ. ಮುಂದಿನ ತನಿಖೆ ಕೂಡ ಆಗ್ರಹಿಸಿದೆ ಸರ್. ಮತ್ತೆ ಯಾರು ಆಗ್ರಹಿಸಿರೋ ಅವರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಬಿಡಿ, ಅವರು ಪಾಪ ಅವ್ರಿಗೇನು ಏನೇನೋ ಮಾಡಕ್ಕೆ ಹೋದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇದು ಅವ್ರು ಪ್ರಾಮಾಣಿಕರಿದ್ದಾರೆ ಅಂತ ಇನ್ನು ಎಷ್ಟು ಜನ ಹೇಳಬೇಕು? ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀವಿ, ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಲೋಕಾಯುಕ್ತವ್ರು ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂದ್ರೆ ಏನು ತಪ್ಪು ಮಾಡಿಲ್ಲ, ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು ಅಲ್ವಾ? ಎವಿಡೆನ್ಸ್ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರಿದ್ದಾರೆ. ಅವರು ಯಾವುದೇ ಒಂದು ಕಳಂಕ ಇಲ್ಲ ರೀ. 16ನೇ ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಸಂತೋಷ ಇದೆ. ನಮ್ಮ ಸಾಹೇಬರು ಪ್ರಾಮಾಣಿಕರು ಅನ್ನೋದು ಇವತ್ತೊಂದು ಗೌರ್ಮೆಂಟ್ ಏಜೆನ್ಸಿಯಿಂದನೇ ಅಧಿಕೃತವಾಗಿ ಪ್ರಕಟವಾಗಿದೆ. ಮುಂದಿನ ತನಿಖೆ ಕೂಡ ಆಗ್ರಹಿಸಿದೆ ಸರ್. ಮತ್ತೆ ಯಾರು ಆಗ್ರಹಿಸಿರೋ ಅವರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.